ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ತಮ್ಮನ ಫ್ರೆಂಡ್ಸ್ ಶಿಕಾಗೋಯಿಂದ ಬಂದಿದ್ದರು. ಸುಮಾರು ದಿನ ಆಗಿತ್ತು ಅವ್ರನ್ನ ಮೀಟ್ ಮಾಡಿ. ಮಧ್ಯರಾತ್ರಿ ಆಗಿತ್ತು ಆಲ್ಮೋಸ್ಟ್. ಅವರು ಬಂದಾಗ ನನ್ನ ಮಗ ಸೌಂಡ್ಗೆ ಎದ್ಬಿಟ್ಟ. ಅವನನ್ನು ಆಟಾಡಿಸ್ತಾ ಇದ್ರು. ಸುಮಾರು ದಿನ ಆಗಿತ್ತಲ್ಲ, ಅವನು ಸ್ವಲ್ಪ ಐಡೆಂಟಿಫೈ ಮಾಡೋದಕ್ಕೆ ಕಷ್ಟಪಡ್ತಿದ್ದ. ಅದಾದಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಎಲ್ರಿಗೂ ಫೇವ್ರೆಟ್ ಅಂತ ಮಟನ್ ಬಿರಿಯಾನಿ ಮಾಡಿದ್ದೆ. ಎಲ್ಲರೂ ಸುಮಾರು ದಿನದಿಂದ ಆದಮೇಲೆ ಬಂದಿದ್ದರಿಂದ ಒಂದು ರೋಡ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಉಳಿದಿರೋದನ್ನು ಕೆಲವು ಹಾಟ್ ಬಾಕ್ಸ್ ಮತ್ತು ಬಾಕ್ಸ್ಗಳಿಗೆ ಪ್ಯಾಕ್ ಮಾಡಿಕೊಂಡು ನಾವು ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೋತಾ ಇದ್ವಿ. ಹಾಗೆ ನನ್ನ ಮಗನಿಗೆ ಬೇಕಾಗಿರೋ ಇನ್ಸ್ಟೆಂಟ್ ಫುಡ್, ಹಾಟ್ ವಾಟರ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ ನಾನು. ಕೆಳಗಡೆ ಬಂದ್ವಿ. ವೆದರ್ ಕೂಡ ತುಂಬ ಚೆನ್ನಾಗಿತ್ತು, ಕೂಲಾಗಿತ್ತು. ನಾವು ಹೊರಟಿದ್ದ ಟೈಮಲ್ಲಿ ವೆದರ್ ಕೂಲಾಗಿತ್ತು. ಸೊ ಖುಷಿ ಆಯಿತು ಹೊರಟಾಗ. ಬ್ಯಾಗ್ ಪ್ಯಾಕ್ಸ್ಗಳು ಎಲ್ಲ ಲಗೇಜಸ್ಗಳನ್ನ ಹಿಂದೆ ಡಿಕ್ಕಿಲಿ ಇಡ್ತಾಯಿದ್ರು. ಸೊ ಏನು ಬೇಕಿತ್ತು ಅದನ್ನು ಮಾತ್ರ ತೊಗೊಂಡಿದ್ವಿ. 2 days ಪ್ಲ್ಯಾನ್ ಮಾಡಿದ್ವಿ ಟ್ರಿಪ್ನ. ನೋಡೋಣ ಹೇಗಾಗುತ್ತೆ ಅಂತ. ಬೇಕಾಗಿರೋ ನೆಸೆಸರಿ ಐಟಮ್ಸ್ಗಳನ್ನ ನಾನು ಮುಂದೆ ಇಟ್ಕೊಂಡೆ. ಇನ್ನು ಉಳಿದಿರೋ ಐಟಮ್ಸ್ಗಳನ್ನೆಲ್ಲ ಹಿಂದೆ ಡಿಕ್ಕಿಲಿ ಹಾಕಿ ಹೊರಟ್ವಿ ನಾವು. ಸೊ ಹೀಗೆ ಶುರುವಾಯಿತು ನಮ್ಮ ರೋಡ್ ಟ್ರಿಪ್. ಎಲ್ಲಿಗೆ ಹೋಗಿ ಮುಂದೆ ಹೇಳ್ತೀನಿ. ಸೊ ವೆದರ್ ಕೂಡ ತುಂಬ ಕೂಲಾಗಿತ್ತು. ಆಗಲೇ ಹೇಳ್ದಾಗೆ ಕಾರ್ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ಬೇಕಿತ್ತು. ಹಾಗಾಗಿ ಟೇಕ್ 5 ಅಂತ ಗರಾಜ್ ಇದೆ, ಅದ್ರ ಒಳಗಡೆ ಎಂಟ್ರಿ ತೊಗೊಂಡ್ವಿ. ಸೊ ಇಲ್ಲಿ ಹೇಗಂದರೆ ನಾವೇನು ಕೆಳಗಡೆ ಇಳಿಯೋ ನೆಸೆಸರಿ ಇಲ್ಲ. ಇಂಡಿಯಾದಲ್ಲೂ ಮೋಸ್ಟ್ ಆಫ್ ದ ಸ್ಟೋರ್ಸಲ್ಲಿ ಇದೆ ಈ ಥರ ಮೆಕ್ಯಾನಿಕಲ್ ಶಾಪ್ಸಲ್ಲಿ. ಸೊ ಬಾನೆಟ್ ಓಪನ್ ಮಾಡಿ ಚೆಕ್ ಮಾಡ್ತಾಯಿದ್ರು ಹೇಗಿದೆ ಇಂಜಿನ್ದು ಕಂಡೀಷನ್ ಅಂತ ಎಲ್ಲ. ಅದೆಲ್ಲ ಡಿಸ್ಕಸ್ ಮಾಡ್ತಿದ್ರು ನನ್ನ ತಮ್ಮನ ಹತ್ರ, ಏನು ಮಾಡೋದು ಬಿಡೋದು ಅಂತ. ಇಂಜಿನ್ ಆಯಿಲ್ನ ಚೇಂಜ್ ಮಾಡಿದ್ರು. ಅದಾದಮೇಲೆ ಕಾಂಪ್ಲಿಮೆಂಟ್ರಿಯಾಗಿ ಫ್ರಂಟ್ ಗ್ಲಾಸನ್ನು ಕೂಡ ಕ್ಲೀನ್ ಮಾಡಿ ಕೊಟ್ಟರು. ಸೊ ಇದಾದಮೇಲೆ ನೆಕ್ಸ್ಟ್ ಟೈಮ್ ಎಷ್ಟು ಕಿಲೋಮೀಟರ್ ಓಡಿದ್ಮೇಲೆ ಬರಬೇಕು ಅನ್ನೋದು ಕೂಡ ಇನ್ಫಾರ್ಮೇಷನ್ನ ನಮಗೆ ಕೊಟ್ಟರು. ಹೀಗೆ ನಾವು ಗರಾಜಲ್ಲಿ ನಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು, ಯಾಕಂದರೆ ನಾವು 2 ದಿನ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಅದು ರೋಡ್ ಟ್ರಿಪ್ ಅಲ್ವಾ. ಸೊ ಹಾಗಾಗಿ ಕಾರ್ದು ಕಂಡೀಷನ್ ಚೆನ್ನಾಗಿರ್ಬೇಕಲ್ವ ನಾವು ಓಡಾಡೋದಕ್ಕೆ. ಸೊ ಹಾಗಾಗಿ ಇದನ್ನೆಲ್ಲ ನಾವು ನೋಡಿಕೊಂಡು ಇಲ್ಲಿಂದ ಹೊರಟ್ವಿ ನಮ್ಮ ಜರ್ನಿನ ಶುರು ಮಾಡೋದಕ್ಕೆ. ನನ್ನ ಮಗನ ಎಂಟರ್ಟೈನ್ ಮಾಡೋಕ್ಕೆ ನನ್ನ ತಮ್ಮ ಹಾಗೂ ಅವನ ಫ್ರೆಂಡ್ಸ್ ಇದ್ದಿದ್ದರಿಂದ ನನಗೆ ಸ್ವಲ್ಪ ಈಸಿ ಆಯಿತು. ಅವನನ್ನ ಎಂಟರ್ಟೈನ್ ಮಾಡೋದಕ್ಕಾಗಿ ನಾವು ಹಾಡುಗಳನ್ನ ಪ್ಲೇ ಮಾಡ್ತಿದ್ವಿ. ಹಾಗೆ ಅವನ ಟ್ರೈ ಮಾಡ್ತಿದ್ದ ಅವನ ಟ್ರಿಪ್ನ. ಅವನಿಗೆ ಕಾರ್ ಸೀಟ್ ಕೂಡ ಇತ್ತು. ಇಲ್ಲಿ ಆ್ಯಕ್ಚುಲಿ ಮ್ಯಾಂಡೇಟ್ರಿ ಕಾರ್ ಸೀಟಲ್ಲೇ ಕುತ್ಕೋಬೇಕು ಮಕ್ಳುಗಳನ್ನ ಕೂರಿಸ್ಕೊಂಡು ನಾವು. ಬಟ್ ನಾವು ಹೋಗೋ ದಾರಿಲಿ ತುಂಬಾ ಗ್ರೀನರಿ ನೋಡಿದ್ವಿ. ಸೊ ವಾಪಸ್ ನಮ್ಮ ಚಿಕ್ಕಮಂಗ್ಳೂರು ಸಕಲೇಶ್ಪುರದಲ್ಲಿ ಹೋಗುವಂಥ ಒಂದು ಫೀಲ್ ಬಂತು. ಸೊ ಬೋತ್ ಸೈಡ್ಸ್ ಲೆಫ್ಟ್ ಆ್ಯಂಡ್ ರೈಟಲ್ಲಿ ಎಲ್ಲ ಕಡೆ ಗ್ರೀನರಿ ನೋಡ್ತಾ ಇದ್ವಿ. ಖುಷಿ ಆಯಿತು. ಹಾಗೆ ವೆದರ್ ಕೂಡ ತುಂಬಾ ಚೆನ್ನಾಗಿ. ನಾವು ಹೊರಟಿರೋದು ಹ್ಯೂಸ್ಟನ್ಗೆ. ಇದು ಟೆಕ್ಸಸ್ ಸ್ಟೇಟಲ್ಲೇ ಇರೋ ಇನ್ನೊಂದು ಸಿಟಿ. ಇದು ಅರೌಂಡ್ 260 ಮೈಲ್ಸ್ ಇದೆ ನಾವಿರೋ ಜಾಗದಿಂದ. ನಾವಿರೋದು ಆರ್ಲಿಂಗ್ಟನ್ನಲ್ಲಿ. ಸೊ ಇಲ್ಲಿಂದ ಒಂದು ಅರೌಂಡ್ 260 ಮೈಲ್ಸ್ ಇದೆ. ಸೊ 4 to 4.5 hours ಆಗುತ್ತೆ. ಸೊ ನಾವು ಮಧ್ಯ ಎಲ್ಲ ಬ್ರೇಕ್ ತೊಗೊಂಡ್ರೆ ಒಂದು 5 hours ಕೌಂಟ್ ಮಾಡ್ಕೋಬೋದು. ಬಟ್ ರೋಡ್ ಸ್ಮೂತ್ ಇದ್ದಿದ್ದರಿಂದ ನಾವು ಒಂದು ಹಾಫ್ ಆನ್ ಅವರ್ ಮುಂಚೆನೇ ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬೆಳಗ್ಗೆ ತಿಂಡಿ ಮಾಡಿದ್ದಷ್ಟೇ, ಎಲ್ಲೂ ಏನೂ ತಿನ್ನಲಿಲ್ಲ ನಾವು. ಹಾಗಾಗಿ ಲಂಚ್ಗೆ ಸ್ವಲ್ಪ ಲೈಟಾಗಿ ತಿನ್ನೋಣ ಅಂದ್ಬಿಟ್ಟು ಮೆಕ್ಡೊನಲ್ಸಲ್ಲಿ ನಾವು ತಿಂದೇ ಇರಲಿಲ್ಲ ನಾನು. ಹಾಗಾಗಿ ನನಗೆ ಇಲ್ಲಿ ಟೇಸ್ಟ್ ತೋರಿಸೋಣ ಅಂದ್ಬಿಟ್ಟು ಕರ್ಕೊಂಡ್ಬಂದರು. ಸೊ ಲಂಚ್ಗೆ ನಾವು ಬ್ರೇಕ್ ತೊಗೊಂಡಿದ್ದು ಮೆಕ್ಡೊನಲ್ಸಲ್ಲಿ. ಸೊ ಮೆಕ್ಡೊನಲ್ಸಲ್ಲಿ ಆಬ್ವಿಯಸ್ಲಿ ನಮಗೆ ಗೊತ್ತಿರುತ್ತಲ್ಲ, ಈ ಥರ ಸ್ಕ್ರೀನಲ್ಲಿರುತ್ತೆ ಆರ್ಡರ್ ಮಾಡೋದು. ಅಲ್ಲಿ ಕೌಂಟ್ರಲ್ಲಿ ಕೂಡ ಆರ್ಡರ್ ಮಾಡ್ಕೋಬೋದಾಗಿದೆ ನಾವು. ಚಿಕನ್ ಇಷ್ಟೇ ಚಿಕ್ಕ ಇರುತ್ತೆ. ಫ್ರೈಸ್ ಬರುತ್ತೆ. ಸ್ಮಾಲ್ ಸ್ವೀಟ್ ರಸಗುಲ್ಲ ತಗೋಬಿಡ. ಹಿಂಗೆ ಹೇಳು.
ಬೈಕ್ ಹೇಳು ಹೇಳ ಐಶು ಏನು ಬೇಡ ಎಷ್ಟು ತಿಂದಿದ್ಯಾ ಸ್ಪೈಸಿ ಹಾಕು ಸಿಲ್ಸಲ್ ಅಂತ ಅವರು 3 ಇಯರ್ಸ್ ಆಯಿತು ಅವನಿಗೆ ಓನ್ಲಿ ಸುಮ್ಮನೆ ಇಬ್ರು ಯಶು ಕೊಡ ನೀವಿಬ್ರು ಈ ಕಡೆ ಬನ್ನಿ ಕೊಡ್ಸಿವ್ರಂತ ಬನ್ನಿ ಫಸ್ಟ್ ಈ ಕಡೆ ಅಯ್ಯೋ ನನ್ನ ರೆಕಾರ್ಡ್ ನಮ್ಮ ಆರ್ಡರ್ಗಳನ್ನೆಲ್ಲ ಪ್ಲೇಸ್ ಮಾಡಿ ನಾವು ಒಂದು ಟೇಬಲಲ್ಲಿ ಬಂದು ಕೂತ್ಕೊಂಡ್ವಿ ಅದು ಮುಂದಕ್ಕಿತ್ತು ನೋಡ್ತಾ ಇದ್ದೀವಿ. ಇಂಟ್ರೆಸ್ಟಿಂಗ್ ಐತೆ ಸುಮ್ಮನೆ ಏನಕ್ಕೆ ಸೆನ್ಸಿಟಿವ್ ಇರುತ್ತೆ ನೀನು ತೋರ್ಸೋದಕ್ಕೋ ನಿನ್ನೆ ಹತ್ರ ಬರ್ತಾನೆ ಐಶು ಬರ್ತಾ ಇದೆ ಈಗ ಮುಂದೆ ಚೆನ್ನಾಗಿದೆ ಟೆಕ್ಸಸ್ ಫೀಲೇ ಬರ್ತಾ ಇಲ್ಲ ಚೆನ್ನಾಗಿದೆ ಅಯ್ಯೋ ಶಿಕಾಗೋ ಫುಲ್ ಬರ್ಡ್ ಆಗ್ಬಿಟ್ಟೈತೆ ಯಾವ ರೋಡ್ ಗುರು ಇದು ಅನ್ಸುತ್ತೆ ಹಾಗೂ ಈಗ ನಮ್ಮ ಡೆಸ್ಟಿನೇಷನನ್ನು ಇನ್ನೇನು ರೀಚ್ ಆದ್ವಿ ಇನ್ನೊಂದು 10 ಮೈಲ್ಸ್ ಇತ್ತು ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ ನಾವು ಹ್ಯೂಸ್ಟನಲ್ಲೇ ಒಂದು Airbnb ಬುಕ್ ಮಾಡ್ಕೊಂಡಿದ್ವಿ ಸೊ ಅಲ್ಲಿಗೆ ನಮ್ಮ ಡೆಸ್ಟಿನೇಷನ್ ಇದ್ದಿದ್ದರಿಂದ ಇನ್ನೊಂದು 10 ಮೈಲ್ಸ್ ಇತ್ತು ನಾವು ಆ ಪಾಯಿಂಟ್ನ ರೀಚ್ ಆಗೋದಕ್ಕೆ ಹ್ಯೂಸ್ಟನ್ ಸಿಟಿ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನ ನಾವು ನೋಡೋದಾದರೆ ಹ್ಯೂಸ್ಟನ್ ಬಂದು 4th ಲಾರ್ಜೆಸ್ಟ್ ಸಿಟಿ ಅಂತ ಹೇಳ್ಬೋದು USA ಅಲ್ಲೇ ಅಮೆರಿಕಾದಲ್ಲಿ ಇರುವಂತಹ 4ನೇ ಅತಿ ದೊಡ್ಡ ಸಿಟಿ ಅಂತ ಇದು ಇದನ್ನು ಸ್ಪೇಸ್ ಸಿಟಿ ಅಂತಲೂ ಕರಿತೀವಿ ಯಾಕಂದರೆ ನಾಸಾ ಅದು ಜಾನ್ಸನ್ ಸ್ಪೇಸ್ ಸೆಂಟರ್ ಲೊಕೇಟ್ ಆಗಿರೋದು ಇಲ್ಲಿ ಸೊ ಮೋಸ್ಟ್ ಆಫ್ ದ ಟೂರಿಸ್ಟ್ಗಳು ಬಂದರೆ ಅದನ್ನು ಮಾತ್ರ ಮಿಸ್ ಮಾಡೋದಿಲ್ಲ ಯಾಕಂದರೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ನೋಡೋದಕ್ಕೆ ಸೊ ಅದಕ್ಕಾಗಿ ಹ್ಯೂಸ್ಟನ್ನ ವಿಸಿಟ್ ಮಾಡೋದಂದ್ರೇ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ ಅದು ಮೇನ್ಲಿ ಈ ಥರ ಸ್ಪೇಸ್ ಸೆಂಟರ್ ಆ ಥರದ್ದೆಲ್ಲ ಇಂಟ್ರೆಸ್ಟ್ ಇರೋರಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಂದು ಆ ಪ್ಲೇಸ್ನ ನೋಡೋದಕ್ಕೆ ನಾವು ಅಲ್ಲಿಗೆ ಹೋಗೋಣ ಅಂತಲೇ ಹೊರಟಿದ್ವಿ ನೋಡೋಣ ನಮಗೆ ಟೈಮ್ ಹೇಗಾಗುತ್ತೆ ಅನ್ನೋದ್ರ ಮೇಲೆ ನಾವು ಅದನ್ನು ವಿಸಿಟ್ ಮಾಡ್ತೀವಿ ಬಟ್ ಅದು ಒನ್ ಆಫ್ ದ ಇಂಪಾರ್ಟೆಂಟ್ ಪ್ಲೇಸ್ ಸೊ ನಾವು ರೋಡಲ್ಲಿ ಹೋಗ್ತಾ ಹಾಗೆ ಇನ್ನೊಂದು ದೊಡ್ಡ ಟ್ರೈನನ್ನು ಕೂಡ ನೋಡಿದ್ವಿ ಮುಂಚೆ ಕ್ಲಿಪ್ಪಲ್ಲಿ ನೀವು ನೋಡಿದ್ರಲ್ಲ ಹಾಗೆ ನಮ್ದು Airbnb ರೂಟಲ್ಲಿ ಎಂಟ್ರಿ ಆದ್ವಿ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಂತೂ ತುಂಬಾ ಗ್ರೀನರಿ ಇತ್ತು ಗ್ರ್ಯಾಂಡ್ ಓಕ್ಸ್ ಅಂತ ನಾವು ಎಂಟರ್ ಆಗಿದ್ದು ಇದೊಂಥರ ಎಸ್ಟೇಟ್ ಥರ ಇದೆ ಸೊ ಈ ಎಸ್ಟೇಟ್ ಒಳಗಡೆ ತುಂಬಾ Airbnbಗಳನ್ನ ಮಾಡಿದ್ದಾರೆ ಸೊ ಇಲ್ಲಿ USA ಆ ಒಂದು ಫೆಸಿಲಿಟಿ ಚೆನ್ನಾಗಿದೆ ಏನಂದರೆ ಹೋಟೆಲ್ಸ್ಗಳು ಅಲ್ಲದೆ ಈ ಥರ Airbnb ಅಂದರೆ ಈ ಥರ ಹೌಸಸ್ಗಳನ್ನ ಮಾಡಿರ್ತಾರೆ ಅದನ್ನು ರೆಂಟ್ಗೆ ಕೊಡ್ತಾರೆ ರೆಂಟ್ ಇನ್ ದ ಸೆನ್ಸ್ 1 ಡೇ 24 ಅವರ್ಸ್ಗೆ 12 ಅವರ್ಸ್ಗೆ ಈ ಥರ ನಮಗೆ ಬುಕ್ ಮಾಡ್ಕೋಬೋದಾಗಿದೆ ಸೊ ನಮಗೆ ಕೀಗಳು ಕೂಡ ಒಂದು ಪಾಯಿಂಟಲ್ಲಿ ಇಟ್ಟಿರ್ತಾರೆ ಇಲ್ಲಾಂದರೆ ಕೋಡ್ ಇರುತ್ತೆ ಆ ಕೋಡ್ ಇಲ್ಲ ಕೀನ ನಾವು ತೊಗೊಂಡು ಹೌಸ್ ಒಳಗಡೆ ಎಂಟ್ರಿ ಆಗ್ಬೋದು ಸೊ ನಾವು ಈ ಥರ ನಾವು ಬುಕ್ ಮಾಡಿದ Airbnb ಈ ಪ್ಲೇಸಲ್ಲಿ ಇತ್ತು ಇಲ್ಲಿ ತುಂಬಾ ಹೌಸಸ್ ಇತ್ತು ನಮಗೆ ಹೌಸ್ ನಂಬರ್ ಕೊಟ್ಟಿರ್ತಾರೆ ಆ ಹೌಸ್ ನಂಬರ್ನ ನೋಡಿಕೊಂಡು ನಾವು ಆ ಪಾಯಿಂಟ್ಗೆ ಹೋಗಬೇಕಾಗತ್ತೆ ಸೊ ಇಲ್ಲಿ ಇದ್ರೊಳಗಡೆ ಇತ್ತು ಕೀ ಅದು ಒಂದು ಕೋಡ್ ಇರುತ್ತೆ ಆ ಕೋಡ್ ಎಂಟ್ರಿ ಮಾಡಿದ್ರೆ ಆ ಲಾಕ್ದು ಬಾಕ್ಸ್ ಅನ್ನೋದು ಅದು ಓಪನ್ ಆಗುತ್ತೆ ಸೊ ಅದ್ರೊಳಗೆ ಕೀ ಇರುತ್ತೆ ಸೊ ಹೀಗಿತ್ತು ನಾವು ಬುಕ್ ಮಾಡಿದ Airbnb ಎಂಟರ್ ಆದ ತಕ್ಷಣ ನೀವು ನೋಡಿದ್ರೆ ಒಂದು ದೊಡ್ಡ ಹಾಲ್ ಅಲ್ಲೇ ಕೂಡ ಬೆಡ್ಸ್ ಹಾಕಿದ್ರು ಸೊ ಬೇಸಿಕ್ ನೆಸಸರಿ ಏನೇನಿದೆ ಸೊ ಇಲ್ಲಿ ಒಳಗಡೆ ನೋಡಿದ್ರೆ ಇನ್ನೂ ಡಬಲ್ ಬೆಡ್ ಒಂದು ಸಿಂಗಲ್ ಬೆಡ್ ಒಂದು ಇತ್ತು ಸೊ ಆರಾಮಾಗಿ ಇಲ್ಲಿ ಒಂದು ಅರೌಂಡ್ 5 to 6 ಮೆಂಬರ್ಸ್ ಆರಾಮಾಗಿ ಸ್ಟೇ ಆಗ್ಬೋದು ಮತ್ತು ಬಾತ್ರೂಮ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಸೊ ವಿಸಿಟರ್ಸ್ಗೆ ಟೂರಿಸ್ಟ್ಗಳಿಗೆ ಇಲ್ಲಿ ತುಂಬಾ ಫೆಸಿಲಿಟೀಸ್ಗಳನ್ನ ಕೊಡ್ತಾರೆ ಇರೋ ಒಂದು ದಿನ ಆಗಲಿ ಅಲ್ಲಿರುವಂಥ ಎಲ್ಲ ಫೆಸಿಲಿಟೀಸ್ಗಳನ್ನ ನಾವು
ಎಂಜಾಯ್ ಮಾಡ್ಬೋದು. ಹಾಗೆ ಇರುತ್ತೆ ಕೂಡ ಫೆಸಿಲಿಟೀಸ್. ಇನ್ನೂ ಒಳ್ಳೊಳ್ಳೆ Airbnbs ಇದೆ. ಈವನ್ ಕಿಚನ್ ಕೂಡ ಇರುತ್ತೆ ಅಲ್ಲಿ. ಪಾತ್ರೆಗಳು, ನಮ್ಗೆ ಏನಾದರೂ ಅಡುಗೆಗಳು ಕೂಡ ನಾವು ಬೇಸಿಕ್ ಐಟಮ್ಸ್ ತೊಗೊಂಡ್ರೆ ಅಡುಗೆಗಳು ಕೂಡ ಮಾಡ್ಕೋಬೋದು. ಇಲ್ಲಿ ಕಿಚನ್ ಇರಲಿಲ್ಲ, ನಾವು ಬುಕ್ ಮಾಡಿದ Airbnb. ಓವೆನ್ ಇತ್ತು, ಫ್ರಿಡ್ಜ್ ಇತ್ತು, ಡೈನಿಂಗ್ ಟೇಬಲ್ ಅದೆಲ್ಲ ಇತ್ತು. ಬೇಸಿಕ್ಕಾಗಿ ಕಾಫಿ ಮೇಕರ್ ಅದೆಲ್ಲ ಇತ್ತು. ಬಟ್ ಕಿಚನ್ ಇರಲಿಲ್ಲ. ನಾವು ಇರುತ್ತೆ ಅಂದ್ಕೊಂಡಿದ್ವಿ ಏನಾದರೂ ಮಾಡ್ಕೊಳ್ಳೋಣ ಅಂತ, ಬಟ್ ನಮ್ಗೆ ಟೈಮೂ ಇರಲಿಲ್ಲ. ಸೊ ಹಾಗಾಗಿ ಏನು ತೊಂದರೆ ಇಲ್ಲ. ಸೊ ಹೀಗೆ ನಾವು ಚೆಕ್-ಇನ್ ಮಾಡಿದ್ವಿ ನಮ್ಮ Airbnbನ. ಮಾಡಿ ಸ್ವಲ್ಪ ಹಾಗೆ ಫ್ರೆಶ್ ಅಪ್ ಆದ್ವಿ, ಯಾಕಂದರೆ ಕಂಟಿನ್ಯೂಸ್ 4 hours ಜರ್ನಿ ಮಾಡಿದ್ವಲ್ಲ. ಹಾಗಾಗಿ ಅದಾದಮೇಲೆ ಫ್ರೆಶ್ ಅಪ್ ಆಗಿ ನನ್ನ ಮಗನೂ ಸ್ವಲ್ಪ ಹಾಗೆ ರಿಲ್ಯಾಕ್ಸ್ ಮಾಡಿಸ್ಕೊಂಡು, ಅವನು ಕಾರಲ್ಲೇ ಕುತ್ಕೊಂಡಿದ್ದಲ್ಲ ಸುಮಾರೊತ್ತು. ಸೊ ಕೆಳಗಡೆ ಎಲ್ಲ ಸ್ವಲ್ಪ ಓಡಾಡಕ್ಕೆ ಬಿಟ್ವಿ. Airbnb ಹೌಸಲ್ಲಿ ಒಳಗಡೆ, ಮನೆ ಒಳಗಡೆ ಚೆನ್ನಾಗಿ ಓಡಾಡ್ದ. ಅವನಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಅದಾದಮೇಲೆ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ. ಟೈಮ್ ನೋಡಿದ್ವಿ, ಬಟ್ ನಮಗೆ ಸ್ಪೇಸ್ ಸಿಟಿಗೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಅದು ಕ್ಲೋಸಿಂಗ್ ಟೈಮ್ ಅರೌಂಡ್ 5 ಏನೋ ಇತ್ತು, 5:30. ಸೊ ನಮಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇ ನೋಡೋಣ ಅಂದ್ಕೊಂಡು ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್ ಇದೆ ನೋಡಲೇಬೇಕಾದಂಥದ್ದು, ಅದಕ್ಕೆ ಹೊರಟ್ವಿ. ಸೊ ಅದು ಅರೌಂಡ್ 73 miles ಇತ್ತು ನಾವು ಉಳ್ಕೊಳ್ಳೋ Airbnbಯಿಂದ. ಸ್ವಲ್ಪ ದೂರನೇ ಮಾಡಿದ್ವಿ. ಸೊ ಹಾಗಾಗಿ ಅಲ್ಲಿಗೆ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಮೂರನೇ ಪಾರ್ಟ್ಗೆ ನೋಡು ಹೋಗೇನಾ ಅವ್ರು ಯಾರು? ಅಲೆಕ್ಸ್ ಸೀಮಾ ಸೇವಿಯರ್ ಹ್ಯಾವಿಯರ್ ಅದು. ಲಾಸ್ಟ್ ಅಲ್ಲಿ ಯಾವ್ದು ಬಂದ ಹೇಳು. ಆಯ್ತು, ಹ್ಯಾವಿಯರ್ ಅದು. ರ್ಯಾಬಿಟ್. ಇದು ಫುಲ್ ಅಟ್ಲಾಂಟಿಕ್ ಸೈಡ್ ಬಂದಿದ್ದೀವಕ್ಕ. ಓಷನ್ ಇದು, ಎಡ್ಜ್ ಆಫ್ ಯುಎಸ್ ಇದು. ಹೇಗಿದೆ ಲೊಕೇಶನ್ಸ್? ನಾವು ಹೋಗ್ತಿದ್ದು ಗ್ಯಾಲ್ವೆಸ್ಟನ್ ಐಲ್ಯಾಂಡ್ಗೆ. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ಆ ಲೊಕೇಶನನ್ನೇ ನಾವಿನ್ನೂ ರೀಚ್ ಆಗಿಲ್ಲ. ಆ ಲೊಕೇಶನ್ಗೆ ಹೋಗೋ ದಾರಿನೇ ತುಂಬ ಮಜವಾಗಿತ್ತು ನೋಡೋದಕ್ಕೆ. 2 ಕಡೆನೂ ಸಮುದ್ರ. ಸೊ ದೂರ ನೀವು ಸಮುದ್ರದಲ್ಲಿ ನೋಡ್ತಾ ಇದ್ದರೆ ಜೆಟ್ಸ್ಗಳು ಓಡಾಡ್ತಾ ಇತ್ತು. ಹಾಗೆ ನೀವು ಮುಂಚೆ ನೋಡಿದ್ರಲ್ಲ ತುಂಬಾ ಪೋರ್ಟ್ಸ್ಗಳಿತ್ತು. ಸೊ ಹೀಗೆ ಬ್ಯೂಟಿಫುಲ್ ಆಗಿತ್ತು ಜಾಗ. ಇನ್ನೇನು ಐಲ್ಯಾಂಡ್ ಹತ್ತಿರಕ್ಕೆ ಬಂದ್ವಿ. ಇಲ್ಲಿ ಮನೆಗಳನ್ನ ನೋಡಿ ತುಂಬ ಡಿಫ್ರೆಂಟಾಗಿ ಕನ್ಸ್ಟ್ರಕ್ಟ್ ಮಾಡಿದರು. ಪ್ರತಿಯೊಂದು ಮನೆ ಕೂಡ ಡಿಫ್ರೆಂಟ್ ಆರ್ಕಿಟೆಕ್ಚರಲ್ಲಿತ್ತು. ಇಲ್ಲಿ ಅರೌಂಡ್ 2 floors ಮನೆಗಳನ್ನ ನಾವು ನೋಡಿದ್ವಿ. ಸೊ ಲೆಫ್ಟಲ್ಲಿ ಒಂಥರ ಇತ್ತು ಆರ್ಕಿಟೆಕ್ಚರ್, ಹಾಗೆ ರೈಟ್ ಸೈಡಲ್ಲಿ ಇನ್ನೊಂದು ಥರ ಇತ್ತು ಮನೆಗಳ ಆರ್ಕಿಟೆಕ್ಚರ್ಸ್. ಫೈನಲಿ ನಾವು ಐಲ್ಯಾಂಡ್ಗೆ ಎಂಟ್ರಿ ಕೊಟ್ವಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಎಂಟ್ರಿ ಪಾಯಿಂಟ್. ಸೊ ಇಲ್ಲೊಂದು ಸಿಗ್ನಲ್ ಇದೆ. ಈ ಸಿಗ್ನಲ್ನ ನಾವು ಕ್ರಾಸ್ ಮಾಡಿ ಪಾರ್ಕ್ ಮಾಡಬೇಕಾಗುತ್ತೆ ವೆಹಿಕಲ್ನ. ಅದಾದಮೇಲೆ ಈ ಐಲ್ಯಾಂಡ್ಗೆ ಎಂಟ್ರಿ ಇದೆ. ಈ ಐಲ್ಯಾಂಡ್ ಮಧ್ಯ ಒಂದು ಪಿಯರ್ನ ಮಾಡಿದ್ದಾರೆ. ಸೊ ಒಂದು ಬ್ರಿಡ್ಜ್ ಅಂತ ಹೇಳ್ಬೋದು. ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ನಿಮ್ಗೊಂದು ಐಡಿಯಾ ಕೊಡೋದಾದರೆ ನೋಡಿ, ಇಲ್ಲಿ ಇದು ಯುನೈಟೆಡ್ ಸ್ಟೇಟ್ಸ್ ಮ್ಯಾಪ್. ಸೊ ಇಲ್ಲಿ ಝೂಮ್ ಮಾಡಿ ನೋಡಿದಾಗ ಡಿಫ್ರೆಂಟ್ ಸ್ಟೇಟ್ಸ್ಗಳಿದೆ ಅಲ್ವಾ. ಸೊ ನಾವಿರೋದು ಟೆಕ್ಸಸ್ ಸ್ಟೇಟಲ್ಲಿ. ಸೊ ಟೆಕ್ಸಸ್ ಸ್ಟೇಟಲ್ಲಿ ಆರ್ಲಿಂಗ್ಟನ್ ಅನ್ನೋ ಸಿಟಿಯಲ್ಲಿ ನಮ್ಮ ಮನೆ ಇರೋದು. ಸೊ ಅಲ್ಲಿಂದ ನಮ್ಮ ಜರ್ನಿನ ನಾವು ಶುರು ಮಾಡ್ಕೊಂಡ್ವಿ ಅಲ್ಲ. ಸೊ ನಾವು ನಮ್ಮ ಜರ್ನಿನ ಶುರು ಮಾಡಿಕೊಂಡು ಅರೌಂಡ್ 4.5 hours ತೊಗೊಳ್ತು ಅಂತ ಹೇಳಿದೆ. ಸೊ ನಾವು ರೀಚ್ ಆಗಿದ್ದು ಎಲ್ಲಿಗೆ? ಹ್ಯೂಸ್ಟನ್ಗೆ. ಸೊ ಹ್ಯೂಸ್ಟನ್ ಸಿಟಿಯಿಂದ ನಾವು ಇನ್ನೊಂದು ಸ್ವಲ್ಪ ದೂರ ಬಂದಿದ್ದೀವಿ, ಯಾಕಂದರೆ ಈ ಐಲ್ಯಾಂಡ್ ನೋಡಬೇಕಂದ್ರೆ ಹ್ಯೂಸ್ಟನ್ ಸಿಟಿ ಒಳಗಿಲ್ಲ, ಅಲ್ಲಿಂದ ಸ್ವಲ್ಪ ದೂರ ಬರಬೇಕಾಗುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಎಡ್ಜ್ ಆಫ್ US, ಕೊನೆ ಭಾಗ, ಅಮೆರಿಕಾದಲ್ಲಿರುವಂತಹ ಒಂದು ಕೊನೆ ಭಾಗ ಅಂತ ಹೇಳ್ಬೋದು. ಸೊ ಇಲ್ಲಿ ಮಧ್ಯ ನೋಡಿ, ನಾವು ಬಂದಿದ್ದು ಬ್ರಿಡ್ಜ್ ತೋರಿಸ್ತಾ ಇದ್ದೀನಿ. ಸೊ ಸುತ್ತ ಸಮುದ್ರ, ಲೆಫ್ಟ್ ಆ್ಯಂಡ್ ರೈಟ್, ಇನ್ಯಾವುದೇ ರೋಡ್ಸ್ಗಳಿಲ್ಲ. ಸೊ ಅದಾದಮೇಲೆ ನಾವು ಮಧ್ಯ ಬಂದಿರೋದು ಇಲ್ಲಿ. ಇನ್ನು ಮುಂದೆ ಬಂದರೆ ಗ್ಯಾಲ್ವೆಸ್ಟನ್ ಐಲ್ಯಾಂಡ್ಗೆ ಬಂದಿರೋದು. ಒಂದು ಬ್ಯೂಟಿಫುಲ್ ಆಗಿರೋ ಜಾಗ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಗಲ್ಫ್ ಆಫ್ ಮೆಕ್ಸಿಕೋ ಅಂತ ಬರುತ್ತೆ. ಆ ಸಮುದ್ರದ ಕೊನೆಗೆ ಬಂದಿದ್ದೀವಿ. ಸೊ ಆ ಸಮುದ್ರನ ನಮಗೆ ಕಾಣುತ್ತೆ. ಸೊ ಇನ್ನೂ ಒಂದು ಬಿಗ್ಗರ್ ಪಿಕ್ಚರಲ್ಲಿ ನೋಡಬೇಕಂದ್ರೆ ಅಟ್ಲಾಂಟಿಕ್ ಓಷನ್, ನಾರ್ತ್ ಅಟ್ಲಾಂಟಿಕ್ ಓಷನ್ ಕಡೆ ನಾವು ಬಂದಿರೋದು. ಸೊ ನಾವಿಲ್ಲಿ ಪಕ್ಕದಲ್ಲಿ ನೋಡ್ತಾ ಇರೋ ಅಂಥ ಒಂದು ನೀರೇನಿದೆ ಅದು ಅಟ್ಲಾಂಟಿಕ್ ಓಷನ್ದು. ಸೊ ಒಂದು ಬ್ಯೂಟಿಫುಲ್ ಫೀಲ್ ಅಲ್ವಾ. ಒಂದು ಯಾವುದೇ ಒಂದು ದೇಶದ ಒಂದು ಎಡ್ಜ್ ಭಾಗಕ್ಕೆ ನಾವು ಹೋಗ್ತೀವಿ ಅಂದರೆ ಅಲ್ಲಿ ನೋಡೋ ಅಂಥ ಒಂದು ಖುಷಿನೇ ಬೇರೆ. ಸೊ ನಾವು ಇಲ್ಲಿ ಪಾರ್ಕಿಂಗಿಗೆ ತುಂಬಾ ಸ್ಟ್ರಗಲ್ ಪಟ್ವಿ. ಎಲ್ಲೂ ಪಾರ್ಕಿಂಗ್ ಇರಲಿಲ್ಲ. ನಾವು ಬಂದಿದ್ದು ವೀಕೆಂಡ್ ಆಗಿತ್ತು, ಹಾಗಾಗಿ ಹೆವಿ ಕ್ರೌಡ್ ಇತ್ತು.
ಸೊ ತುಂಬ ಓಡಾಡಿದ್ವಿ, ಲೆಫ್ಟ್ ರೈಟ್ ಯೂ ಟರ್ನ್ ತೊಗೊಂಡು ಎಲ್ಲ ಕಡೆ ನೋಡಿದ್ವಿ. ಸೊ ಎಲ್ಲೂ ಪಾರ್ಕಿಂಗ್ ಸಿಗ್ತಿರಲಿಲ್ಲ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಒಂದು ಕಡೆನ ನೋಡ್ಕೊಂಡು ಬರ್ತಿದ್ದೀವಿ, ಎಲ್ಲ ಪಾರ್ಕಿಂಗ್ ಮಾಡಿದ್ದಾರೆ. ಇನ್ನೊಂದೇನೆಂದರೆ US ಅಲ್ಲಿ ಕೆಲವು ಪಾಯಿಂಟ್ಸ್ ಇರುತ್ತೆ, ನೋ ಪಾರ್ಕಿಂಗ್ ಪಾಯಿಂಟ್ ಇರುತ್ತೆ, ಆಮೇಲೆ ರೆಡ್ಡಾಗಿ ಮಾರ್ಕ್ ಆಗಿರುತ್ತೆ ಪಾರ್ಕಿಂಗ್ ಸ್ಪೇಸಲ್ಲಿ. ಸೊ ಅಲ್ಲಿ ಕೂಡ ನಾವು ಪಾರ್ಕಿಂಗ್ ಮಾಡೋ ಹಾಗಿಲ್ಲ, ಯಾಕಂದರೆ ಅದು ಸ್ಪೆಷಲ್ ವೆಹಿಕಲ್ಸ್ಗೆ ಮಾತ್ರ ಪಾರ್ಕಿಂಗ್ ಇರುವಂಥದ್ದು. ಸೊ ಹೀಗಾಗಿ ಪಾರ್ಕಿಂಗಿಗೆ ಸುಮಾರು ಹೊತ್ತು ಸುತ್ತಾಡಿದ್ವಿ. ಅದಾದಮೇಲೆ ನನ್ನ ತಮ್ಮ ನಾವು ಪಾರ್ಕ್ ಮಾಡಿ ಬರ್ತೀನಿ ನಾನು, ನೀವೆಲ್ಲ ನಡ್ಕೊಂಡು ಹೋಗಿ ಅಂದ್ಬಿಟ್ಟು ಒಂದು ಪಾಯಿಂಟಲ್ಲಿ ಬಿಟ್ಟ. ಸೊ ಇಲ್ಲಿಂದ ಹೀಗೆ ಕಾಣಿಸ್ತಿತ್ತು ಐಲ್ಯಾಂಡ್. ಇಲ್ಲಿ ನಡ್ಕೊಂಡು ಕೂಡ ನಾವು ಹೋಗಿ ಆಟ ಆಡ್ಬೋದು ಐಲ್ಯಾಂಡ್ಗೆ. ಸೊ ನಾವು ಅರೌಂಡ್ ಹೋಗಿದ್ದೆ 7 o'clock ಆಗಿತ್ತು. ಇಲ್ಲಿ ಇವಾಗ ಬಿಸಿಲೆಲ್ಲ ಸಮ್ಮರ್ ಟೈಮ್, ಸೊ ಲೇಟಾಗಿ ಕತ್ಲೆ ಆಗುತ್ತೆ. 8-8:30ವರೆಗೂ ಇನ್ನೂ ಬೆಳಕೆ ಇರುತ್ತೆ. ರೋಡ್ ವ್ಯೂ ಹೀಗೆ ಕಾಣಿಸ್ತಿತ್ತು. ನಾವು ನಡ್ಕೊಂಡು ಹೋಗ್ತಾ ಇರೋ ದಾರಿಯ ಲೆಫ್ಟ್ ವ್ಯೂ ಹೀಗಿತ್ತು. ದೊಡ್ಡ ದೊಡ್ಡ ಮರಗಳು ಎಲ್ಲ ಒಳ್ಳೆ ಸಿಮೆಟ್ರಿಕಲ್ ಆಗಿ ಇತ್ತು. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಹೀಗೆ ಸುಮಾರು ದೂರನೇ ನಿಲ್ಲಿಸ್ಬಿಟ್ಟಿದ್ದ ನನ್ನ ತಮ್ಮ. ಹಾಗಾಗಿ ನಡ್ಕೊಂಡು ಹೋಗೋದು ಸ್ವಲ್ಪ ಜಾಸ್ತಿ ಇತ್ತು, ಬಟ್ ಖುಷಿ ಆಗ್ತಿತ್ತು, ಯಾಕಂದರೆ ನೋಡ್ಕೊಂಡು ಹೋಗ್ಬೋದಲ್ವಾ ಹೇಗಿದೆ ಸುತ್ತ ಜಾಗ ಅಂತ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಐಲ್ಯಾಂಡ್ ಮಧ್ಯದಲ್ಲಿರೋ ಆ ಪಿಯರ್ ಅಂತ ಏನು ಹೇಳಿದೆ, ಆ ಒಂದು ಬ್ರಿಡ್ಜ್ ಥರ ಇದೆಯಲ್ಲ, ಅಲ್ಲಿ ಏನೇನಂತ ಆಟ ಆಡಿದ್ವಿ, ಯಾವ್ಯಾವ ಖುಷಿ ಮೊಮೆಂಟ್ಸ್ಗಳನ್ನ ನಾವು ಎಂಜಾಯ್ ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ವಿಡಿಯೋ ಹೇಗಿತ್ತು, ಹೇಗೆ ಇಷ್ಟ ಆಯಿತು ನಿಮಗೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಈ ಥರ ಕಂಟೆಂಟ್ಸ್ಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಕಂಟೆಂಟ್ಸ್ಗಳನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.